ನಿಮ್ಮ ಮಗಗೆ ಚಾಕು ಹಾಕ್ಬಿಟ್ಟಿದ್ದಾನೆ. ನನಗೆ ಆ ರಕ್ತ ನೋಡ್ಬಿಟ್ಟು ತಡ್ಕೊಳಕ್ಕಾಗಿಲ್ಲ ಸರ್. ಬಾಗಿಲು ತಗೊಂಡು ಬರಪಟ್ಟು ಅವನಿಗೆ ಎಸ್ಕೇಪ್ ಆದರೂ ನನಗೆ ಯಾಕೋ ತಲೆ ಸುತ್ತದಂಗಾಗಿ ಅಲ್ಲೇ ಆ ಹುಡುಗ ಮಾತ್ರ ಗಂಡ ಮಾತ್ರ ಸಿಗ್ತಾನೆ ನನಗೆ. ತಲೆನೇ ಕಾಣಿಸಿಲ್ಲ ಮಗುದು. ಪರಪುರುಷನ ಪಲ್ಲಂಗದಲ್ಲಿ ಪತ್ನಿ ಕಂಡು ಪತಿ ಕೆಂಡಾಮಂಡಲ. ಸರಿ ರಾತ್ರಿಯಲ್ಲಿ ಹೆಂಡತಿ ರುಂಡ ಚೆಂಡಾಡಿದ ಗಂಡ ರಕ್ಕಸಿಕ್ಕ ಹೆಂಡತಿಯ ರುಂಡವನ್ನ ಕೈಯಲ್ಲಿಡಿದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ. ಅಷ್ಟಕ್ಕೂ ಆತ ಪ್ರೀತಿಸಿ ಮದುವೆಯಾದ ಪತ್ನಿಯ ರುಂಡ ಕಡಿದು ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸ್ ಠಾಣೆಗೆ ಹೊತ್ತು ತಂದಿದ್ದಾದ್ರೂ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಈತನ ಹೆಸರು ಶಂಕರ್ ಅಂತ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಾಜಾನಾಯಕನಹಳ್ಳಿ ದಿಣ್ಣೆಯ ನಿವಾಸಿ. ಪರಪುರುಷನ ಪಲ್ಲಂಗದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ ತನ್ನ ಪತ್ನಿಯ ರುಂಡವನ್ನ ಅಮಾನುಷವಾಗಿ ಕಡಿದು ರುಂಡವನ್ನ ಕೈಯಲ್ಲಿ ಹಿಡಿದು ಸೂರ್ಯನಗರ ಪೊಲೀಸರಿಗೆ ಶರಣಾದ ಆರೋಪಿ. ಹೆಬ್ಬಗೋಡಿ ನಿವಾಸಿ ಮಾನಸ ಪತಿ ಶಂಕರ್ನಿಂದ ಬರ್ಬರವಾಗಿ ಕೊಲೆಯಾದ ಮಹಿಳೆ. ಇವರು ವಾಸವಿದ್ದ ಹೀಲಲಗಿ ಗ್ರಾಮದ ಬಾಡಿಗೆ ಮನೆಯಲ್ಲಿಯೇ ತಡರಾತ್ರಿ ಹರಿತವಾದ ಆಯುಧದಿಂದ ಆರೋಪಿ ಶಂಕರ್ ಪತ್ನಿ ರುಂಡವನ್ನ ಕಡಿದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಮಾನಸ ಕೊನೆಯುಸಿರೆಳೆದರೆ ಇತ್ತ ಆರೋಪಿ ಮಾತ್ರ ದೇಹದಿಂದ ಬೇರ್ಪಟ್ಟ ರುಂಡವನ್ನ ತನ್ನ ಬೈಕ್ನಲ್ಲಿಟ್ಕೊಂಡು ಸೀದಾ ಸೂರ್ಯನಗರ ಪೊಲೀಸರ ಮುಂದೆ ಹಾಜರಾಗಿದ್ದಾನೆ. ಗಂಡ ಇದ್ದ ಜಗಳ ನಮ್ಗೆ ಏನು ಗೊತ್ತಾಗುತ್ತಿಲ್ಲ ಸರ್. ನಮ್ಗೆ ಅದೇ ಮಂಗಳವಾರ ಸಾಯಂಕಾಲ ಸ್ವಲ್ಪ ಗಲಾಟೆ ಆಗಿತ್ತು. ಅವತ್ತು ಹೇಳ್ದೆ ಬಂದ ಕೆಳಗಡೆ ಏನು ಗಲಾಟೆ ಅಂದ್ಬಿಟ್ಟು ಆ ಹುಡುಗಿ ಇಲ್ಲ ತೋಪ್ಕೊಂಡು ಹೋಗ್ಬಿಟ್ಟಿದಂತೆ. ಹುಡುಗ ಯಾರೋ ಜೊತೆಲಿ ಇದ್ದಂತೆ. ಅದೇ ಸರ್ ಜೊತೆಲಿ ಇದ್ದಂತ ಗೊತ್ತಿಲ್ಲ. ಅವ್ನು ಗಾಡಿ ಅಲ್ಲೆಲ್ಲ ಹಾಕಿದ್ದಾನೆ. ನಾನು ಮನೆ ಬಾಗಿಲು ತಗೊಂಡು ಬರೋ ಪಟ್ಕೆ ಅವ್ನಿಗೆ ಎಸ್ಕೇಪು. ಅವನ ಆ ಹುಡುಗನು ಆ ಹುಡುಗಿ ಓಡೋಗ್ಬಿಟ್ಟಿದ್ದಾರೆ. ಆ ಹುಡುಗ ಮಾತ್ರ ಅವ್ರ ಗಂಡ ಮಾತ್ರ ಸಿಗ್ತಾನೆ ನನಗೆ. ಏನು ಹೇಳ್ದ ಗಂಡ? ಬಂದೆ ಏನು ಗಲಾಟೆ ಏನೋ ಪ್ರಾಬ್ಲಮ್ ಅಂತ ಕೇಳಿದೆ ನಾನು. ಅಣ್ಣ ಈ ಥರ ಮಾಡ್ತಾರೆ ನೋಡೋಣ ಅಂತ ಹೇಳ್ದ. ಯಾಕೋ ಈ ಥರ ಏನು ಪ್ರಾಬ್ಲಮ್ ಆಯ್ತಪ್ಪ ಹಂಗಂದ್ರೆ ನಿಮ್ಗೆ ಖಾಲಿ ಮಾಡಿಬಿಡ್ರಪ್ಪ, ನೀವು ಇಂಥ ಸಮಸ್ಯೆ ನಮ್ಮ ಫ್ಯಾಮಿಲಿ ಜೊತೆಲಿ ಇರಬಾರ್ದು, ನೀವು ಖಾಲಿ ಮಾಡಿಬಿಡ್ರಿ. ನಾನು ಒಂದು 4 ದಿನ ಟೈಮ್ ಕೊಡೋಣ, ಖಾಲಿ ಮಾಡಿಬಿಡ್ದು 10 ತಾರೀಕು ಖಾಲಿ ಮಾಡ್ತೀನಿ ಅಂತ ಹೇಳ್ದೆ. ಮಗು ಇತ್ತಲ್ಲ, ಮಗು ಅವ್ರ ತಾಯಿ ಜೊತೆಲಿ ಇದ್ದಾರಂತೆ. ನಮಗೂ ಅವ್ನು ನೋಡಿಲ್ಲ, ಮಗು ನೋಡಿಲ್ಲ. ಅವ್ನು ಹೇಳ್ಕೊಣ ನನಗೊಂದು ಮಗು ಐತೆ, ನಮ್ಮ ತಾಯಿ ಜೊತೆಲಿ ಬಿಟ್ಟಿದ್ದೀವಣ್ಣ, ಸ್ವಲ್ಪ ದಿನ ನಾವು ಇಲ್ಲಿ ಇರ್ತೀವಣ್ಣ, ನಂದು ಸ್ವಂತ ಮನೆ ಐತೆ ಎಲ್ಲ ಐತೆ ಅಂತ ಹೇಳಿದೆ. ಇನ್ನು ಕಳೆದ 5 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಆರೋಪಿ ಶಂಕರ್ ಮತ್ತು ಮಾನಸ ದಂಪತಿ ಅನ್ಯೋನ್ಯತೆಯಿಂದಿದ್ರು. ಆದರೆ ಕಳೆದ 1 ವರ್ಷದಿಂದ ಸಂಸಾರ ತಾಳ ತಪ್ಪಿತ್ತು. ಅತ್ತೆ ಮಾವನ ಜೊತೆ ತಕರಾರು ಮಾಡಿಕೊಂಡು 2 ತಿಂಗಳ ಹಿಂದೆ ಗಂಡನನ್ನ ಕರೆದುಕೊಂಡು ಹೀಲಲಗಿ ಗ್ರಾಮದ ರವಿ ಎಂಬುವವರ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರು ಈ ದಂಪತಿ. ಆದರೆ 4 ವರ್ಷದ ಹೆಣ್ಣು ಮಗು ಮಾತ್ರ ಶಂಕರ್ ತಾಯಿ ಮನೆಯಲ್ಲಿಯೇ ಇತ್ತು. IPL ಫೈನಲ್ ನಡೆಯುತ್ತಿದ್ದ ಕಾರಣ 3ನೇ ತಾರೀಕು ಕೆಲಸದ ನಿಮಿತ್ತ ಆರೋಪಿ ಶಂಕರ್ ಹೊರ ಹೋಗಿದ್ದ. ವಿಚಾರ ತಿಳಿದಿದ್ದ ಮಾನಸ ಪ್ರಿಯಕರ ಮುಗಿಲನ್ಗೆ ಬುಲಾವ್ ಕೊಟ್ಟಿದ್ದಾಳೆ. ಕೆಲಸ ಬೇಗ ಮುಗಿದಿರೋ ಕಾರಣದಿಂದಾಗಿ ರಾತ್ರಿ 1 ಗಂಟೆಯ ಸುಮಾರಿಗೆ ಮನೆಗೆ ಬಂದಾಗ ಪತ್ನಿ ಪ್ರಿಯಕರ ಸಿಕ್ಕಿಬಿದ್ದಿದ್ದಾರೆ. ಇಬ್ಬರ ಮೇಲೆ ಹಲ್ಲೆ ಮಾಡ್ತಿದ್ದ ಹಾಗೆ ಇಬ್ಬರು ಪರಾರಿಯಾಗಿದ್ದಾರೆ. ಆದರೆ ನಿನ್ನೆ ರಾತ್ರಿ ಗಂಡ ಬೇಕು ಅಂತ ಮಾನಸ ಮನೆಯ ಬಳಿ ಮತ್ತೆ ಬಂದಿದ್ದಾರೆ. ಅಲ್ಲಿ ಜಗಳ ನಡೆದು ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಅವಾಗೂ ಇದೇ ಕಿರಿಕಿರಿ ಮಾಡ್ಕೊಂಡೇ ಇದ್ರು. ನಾವು ತಲ್ಲೇನೇ ಆಗ್ತಾ ಇರಲಿಲ್ಲ ಸರ್. ಅವ್ರದ್ದೇ ಜಗಳ ಮಾಡೋರು ಅವ್ರಷ್ಟಕ್ಕೆ ಅವರೇ ಸಮಾಧಾನ ಮಾಡ್ಕೊಂಡು ಹೆಂಗೋ ಇರೋರು. ಆಮೇಲೆ ಏನು ಮಾಡ್ಕೊತಾರೆ ಅನ್ನೋದು ನಾವು ತಲೆ ಆಗ್ತಾ ಇರಲಿಲ್ಲ ಸರ್. ಜಗಳ ಮಾಡೋರು, ಅವಾಗ ಹೊಂದ್ಕೊಳೋರು, ಚೆನ್ನಾಗಿರೋರು, ಬರೋರು ಹೋಗೋರು, ಅಷ್ಟು ಬಿಟ್ಟು ನನಗೆ ಇನ್ನೇನು ತಲೆ ಹಾಕ್ಕೊತಾ ಇರಲಿಲ್ಲ. ನಿಮ್ಗೆ ಯಾರು ಫೋನ್ ಮಾಡಿದ್ರು ರಾತ್ರಿ? ಸರ್ ಯಾವುದೋ ನಂಬರ್ ಬಂತು ಸರ್, ಬೆಳಗ್ಗೆ 5 ಗಂಟೆಗೆ ಬಂತು. ಅಮ್ಮ ಈ ಥರ ಅರ್ಜೆಂಟ್ ಬರಬೇಕು ಸೂರ್ಯ ಸಿಟಿ ಸ್ಟೇಷನ್ಗೆ ಅಂತಾರೆ. ನಂಗೆ ತುಂಬ ಇದಾಯ್ತು, ಭಯ ಆಯಿತು. ಯಾಕೆ ಸರ್? ಯಾಕಂದರೆ ಅವಾಗ ಫೋನ್ ಬರುತ್ತೆ ಅಂತಂದು ಹೇಳ್ತಾ ಇರ್ತಾರಲ್ವ. ಅವ್ರಿಗೆ ಯಾರು ಸರ್ ನೀವು ಅಂದರೆ ನಾವು ಪೊಲೀಸವರು. ಸರಿ ಅಂದ್ಬಿಟ್ಟು ಏನು ಸರ್ ಏನು ಹೇಳಿ ಅಂದರೆ ನಿಮ್ಮ ಮಗಗೆ ಚಾಕು ಹಾಕ್ಬಿಟ್ಟಿದ್ದಾನೆ ಅಂತಂದ್ರು. ಸರಿಯಾಗಿ ಹೇಳಿ ಸರ್ ಯಾಕೆ ಈ ಥರ ಹೇಳ್ತೀರಿ ಅಂದರೆ ಇಲ್ಲಮ್ಮ ನಿಮ್ಮ ಮಗಳಿಗೆ ಕೇಸಾಗಿದೆ, ಗಂಡ ಚಾಕುಲ್ಲಿ ಸುತ್ತಿಬಿಟ್ಟಿದ್ದಾನೆ. ಆದರೂ ನನಗೆ ಯಾಕೋ ತಲೆ ಸುತ್ತದಂಗಾಗಿ ಅಲ್ಲೇ ಇತ್ತು. ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ನೋಡ್ತೀಯಮ್ಮ ಅಂತಂದರು. ನೋಡ್ತೀನಿ ಸರ್ ಅಂದರೆ ತಲೆನೇ ಕಾಣಿಸಿಲ್ಲ ಸರ್, ತಲೆನೇ ಕಾಣಿಸಿಲ್ಲ ಮಗುದು, ನನ್ನ ಮಗಳದು. ಗಂಡನೇ ಮಾಡೋದು ಇದು? ನಾನೇ ಅಂತಂದು ಹೇಳ್ಕೊಂಬರ್ತಾ ಇದ್ದಾರೆ. ನಾವು ಅವ್ರನ್ನೇನು ಮಾತಾಡಿಲ್ಲ ಸರ್.
ಅವ್ರನ್ನೇನು ಮಾತಾಡಿಲ್ಲ. ಅವನು ಗಂಡ ಒಳಗೆ ಸ್ಟೇಷನ್ ಅಲ್ಲ ಅವನ ಕರ್ಕೊಂಡೋಗಿದ್ದಾರೆ, ಏನು ಮಾತಾಡಿಲ್ಲ. ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಕೂತಿದ್ದೀರಿ. ನಾನು ಕಾಲ ಹತ್ರನಿಂದ ಹೋದ್ನಲ್ಲ ಸರ್, ತಲೆ ಆ ಕಡೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್. ತಲೆ ಕಾಲಿಂದ ಹೋದ್ಲ, ನನಗೆ ಆ ರಕ್ತ ನೋಡ್ಬಿಟ್ಟು ತಡ್ಕೊಳಕ್ಕಾಗಿಲ್ಲ ಸರ್. ಬಾಡಿ ಮುಟ್ಟಬೇಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ವ, ಆ ರಕ್ತ ನೋಡ್ಬಿಟ್ಟು ನಾನು ಹಿಂದೆಗೆ ಬಂದ್ಬಿಟ್ಟೆ. ತಲೆ ಎಲ್ಲೈತೆ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್. ಒಟ್ನಲ್ಲಿ ಪತ್ನಿ ಮಗಳಿಗಾಗಿ ಹಗಲಿರುಳು ಪತಿ ಶಂಕರ್ ದುಡಿಮೆ ಮಾಡ್ತಾ ಇದ್ರೆ, ತಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಪರಿಚಯವಾಗಿದ್ದ ಮುಗಿಲನ್ ಜೊತೆ ಚಕ್ಕಂದ ಆಡಲು ಹೋಗಿ ಮಾನಸ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದಾಳೆ. ಘಟನೆಯ ಸಂಬಂಧ ಸೂರ್ಯನಗರ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈಗಲೈ ನ್ಯೂಸ್ ಕನ್ನಡ, ಅಪರಾಧಗಳ ಕರಾಳ ಮುಖ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.